ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2025-26ರ BCM ಹಾಸ್ಟೆಲ್ಗೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ PUC ಮತ್ತು ಡಿಪ್ಲೊಮೋದವ್ರಿಗೆ ಬಿಟ್ಟಿದ್ದಾರೆ. ಡಿಗ್ರಿ ಅವರಿಗೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಬಿಡ್ಬೋದು. ಸೊ ಸದ್ಯಕ್ಕೆ ಈಗ PUC ಮತ್ತು ಡಿಪ್ಲೊಮೋದವ್ರಿಗೆ ಯಾವ ರೀತಿ ಆನ್ಲೈನಲ್ಲಿ BCM ಹಾಸ್ಟೆಲ್ಗೆ ಅರ್ಜಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ BCWD ಹಾಸ್ಟೆಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ನಿಮಗೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ಇಲ್ಲಿ ನಿಮ್ಮ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಡೇಟ್ ಯಾವಾಗ ಲಾಸ್ಟ್ ಇದೆ ಅಂತ ನೋಡಿಕೊಂಡು, ಸೊ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅಂತಿದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ರ SSP ID ಇರಬೇಕಾಗತ್ತೆ. ಸ್ಕಾಲರ್ಶಿಪ್ ID ನೀವೇನು ಹಿಂದಿನ ವರ್ಷ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿರ್ತೀರ ಅಲ್ಲಿ ಸ್ಕಾಲರ್ಶಿಪ್ ID ಇರುತ್ತಲ್ಲ, ಅದು ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲೇ ತೊಗೋಬೋದು. ಯಾವ ರೀತಿ ತೊಗೋಬೋದು ಅಂತಂದರೆ ಒಂದು ಸಪ್ರೇಟ್ ಟ್ಯಾಬ್ನ ತೊಗೊಂಡು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು SSP ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ಮೊದಲನೇ ಆಪ್ಷನ್ನು SSP ಪೋರ್ಟಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಹೊಸ ಖಾತೆಯನ್ನು ಸೂಚಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ್ರೆ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮ SSP ID ಓಪನ್ ಆಗುತ್ತೆ. ಮತ್ತು SSP IDಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆ ಅಂತ ನೋಡ್ಕೊಳ್ಳಿ ನಿಧಾನಕ್ಕೆ. ಸೊ ಆ ನಂಬರ್ ನಿಮ್ಮ ಹತ್ರ ಆ್ಯಕ್ಟಿವಲ್ಲಿ ಇರಬೇಕಾಗತ್ತೆ. ಹಂಗಿದ್ರೆ ಮಾತ್ರ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಸೊ ಇವಾಗ ನೀವೇನು ಮಾಡ್ತೀರಾ ಅಂತಂದರೆ ಆ ನಂಬರು ಮತ್ತು SSP IDನ ತೊಗೊಂಡು ಇಲ್ಲಿ ಪಾಸ್ವರ್ಡ್ನ ರೀಸೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ SSP ID ಅಲ್ಲಿ ಏನು ತೊಗೊಂಡ್ರಿ ಆ SSP IDನ ಇಲ್ಲಿ ಎಂಟ್ರಿ ಮಾಡಿ. ಸೊ ನಿಮಗೆ ಯಾವ ರೀತಿ ಪಾಸ್ವರ್ಡ್ ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಹೆಸರು @123 ಅಥವಾ ಏನಾದ್ರೂ ಕೊಡ್ಬೋದು. ನಂತರ ಕೊಟ್ಟು OTPನ ಜನ್ರೇಟ್ ಮಾಡಿ. ಸೊ ಬಂದಂಥ OTPನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳಿ. ಸೊ ನಿಮಗೀಗ ಪಾಸ್ವರ್ಡ್ ರೀಸೆಟ್ ಆಗಿದೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂತ ಅಂದರೆ, ಇವಾಗ ಅಲ್ಲಿ ಹಾಸ್ಟೆಲ್ ಪೋರ್ಟಲ್ಗೆ ಏನು ಬಂದಿದ್ರಿ ಸೊ ಅದಕ್ಕೆ ಬಂದು ಅಪ್ಲೈ ಕೊಟ್ಟು ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ID ಅಂತ ಇದೆ ಅಕೌಂಟ್ ಅಂತಿದೆಯಲ್ಲ, ಅದಕ್ಕೆ ಎಸ್ ಕೊಡಿ. ಎಸ್ ಕೊಟ್ಟ ನಂತರ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ SSP ID ನೀವೀಗ ಏನು ಪಾಸ್ವರ್ಡ್ ಸೆಟ್ ಮಾಡಿದ್ರಿ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ನಂತರ ನಿಮಗೆ ಈ ರೀತಿ ಅಕೌಂಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸ್, ನಿಮ್ಮ ಹೆಸರು ಮತ್ತು SSP ID ಓಪನ್ ಆಗಿರುತ್ತೆ. ಸೊ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವು ಎರಡೂ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ನಂತರ ನಿಮ್ಮ ಸ್ಟೆಪ್ 1 ಅಂತ ಇದೆಯಲ್ಲ, ಅದು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸ್ಟೆಪ್ 1 ಕ್ಲಿಕ್ ಮಾಡಿಕೊಂಡು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಎಂಟ್ರಿ ಮಾಡಿ ಗೆಟ್ ಡಾಟಾ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಹೆಸರು ಮತ್ತು ಪಾಸಿಂಗ್ ಇಯರು, ಡೇಟ್ ಆಫ್ ಬರ್ತ್ ಎಲ್ಲ ಓಪನ್ ಆಗುತ್ತೆ. ಸೊ ನಂತರ ಕೆಳಗಡೆ ಬಂದು ನಿಮ್ಮ ಕ್ಯಾಸ್ಟ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಯಾವ ಕ್ಯಾಸ್ಟ್ ಆಗಿರ್ತೀರ ಆ ಕ್ಯಾಸ್ಟ್ನ ಪ್ರವರ್ಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಟಗರಿ SC ST ಯಾವುದಾಗಿರ್ತೀರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡಬೇಕಾಗತ್ತೆ. SC ST ಅವ್ರಿಗೆ ಕ್ಯಾಸ್ಟ್ ಇನ್ಕಮ್ ಸಪ್ರೇಟ್ ಇರುತ್ತೆ. ಸೊ ಅದರ್ ಕ್ಯಾಸ್ಟ್ ಅವರಿಗೆ ಮ್ಯಾಕ್ಸಿಮಮ್ ಕ್ಯಾಸ್ಟ್ ಇನ್ಕಮ್ ಒಂದೇ ಇರುತ್ತೆ. ಸೊ ಇಲ್ಲಿ ಇವರು ಪ್ರವರ್ಗ 1 ಆಗಿರೋದ್ರಿಂದ ಸೊ ಕ್ಯಾಸ್ಟ್ ಇನ್ಕಮ್ ಸಪ್ರೇಟ್ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸಪ್ರೇಟ್ ಕ್ಯಾಸ್ಟು ಇನ್ಕಮ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ನೀವು ಇದೇ ರೀತಿ ಎಂಟ್ರಿ ಮಾಡಿ ಚೆಕ್ ಅನ್ನೋ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಹೆಸರು ಮತ್ತು ಯಾವ ಕ್ಯಾಸ್ಟ್ ಅನ್ನೋದು ಡೀಟೇಲ್ ಆಗಿ ತೋರಿಸುತ್ತೆ. ಅದನ್ನು ಸೇವ್ ಮಾಡಿಕೊಂಡು ನೆಕ್ಸ್ಟ್ ಪೇಜಿಗೆ ಬನ್ನಿ. ಸೊ ನಿಮ್ಮ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನೀವು
ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂತ ಕೇಳ್ತಾರೆ, ಸ್ಪೆಷಲ್ ಕ್ಯಾಟಗರಿ ಏನಾದರೂ ಇದ್ದೀರಾ ಅಂತ. ಸೊ ಅದನ್ನು ನೋಡಿಕೊಂಡು ಎಸ್ ಅಂತಿದ್ರೆ ಎಸ್ ಕೊಟ್ಟರೆ ಅಲ್ಲಿ ನಿಮ್ಮ ಯು ಡಿ ಐ ಡಿ ಕಾರ್ಡ್ನ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ನೋ ಅಂತ ಕೊಟ್ಟು ಮುಂದುವರಿಬೋದು. ಸೊ ನಿಮ್ಮ ಮೇಯ್ನ್ ಫೋನ್ ನಂಬರ್ SSPIDಗೆ ಏನು ಎಂಟ್ರಿ ಆಗಿರುತ್ತೆ ಆ ನಂಬರ್ನ ಬಿಟ್ಟು ನಿಮ್ಮ ಪೇರೆಂಟ್ಸ್ ನಂಬರ್ ಬೇರೆ ಯಾವುದಾದ್ರೂ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಪೇರೆಂಟ್ ನಂಬರ್ನ ಎಂಟ್ರಿ ಮಾಡಿಕೊಂಡು OTPನ ಸೆಂಡ್ ಮಾಡಿಕೊಂಡು ಆ ಬಂದಂಥ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಾಗ ನಿಮ್ಮ ಪೇರೆಂಟ್ಸ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮಗೆ 8 ಡಿಜಿಟ್ ಅಂದರೆ 8ನೇ ನಂಬರು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿದ ನಂತರ ಏನು OTP ಬರುತ್ತೆ ನಿಮ್ಮ ಪೇರೆಂಟ್ಸ್ ಮೊಬೈಲ್ಗೆ ಆ ನಂಬರ್ನ OTP ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಇಮೇಲ್ ID ನ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ID ಎಂಟ್ರಿ ಮಾಡಿದ ನಂತರ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಮತ್ತು ಕಾನ್ಸ್ಟೆನ್ಸಿ ಮತ್ತು ಪಿನ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಪ್ರೆಸೆಂಟ್ ಅಡ್ರೆಸ್ ನಿಮ್ಮದು ಏನಿರುತ್ತೆ ಅದನ್ನು ಇಲ್ಲಿ ಡೀಟೇಲ್ಡಾಗಿ ಎಂಟ್ರಿ ಮಾಡ್ಕೊಳ್ಳಿ. ಇನ್ ಕೇಸ್ ಹಳೇದೇನಾದ್ರು ಇದ್ರೂ ಅದನ್ನು ಡಿಲೀಟ್ ಮಾಡಿ ಹೊಸ್ದಾಗಿ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಪೂರ್ತಿ ಅಡ್ರೆಸ್ಸನ್ನು ಡೀಟೇಲ್ಡಾಗಿ ಎಂಟ್ರಿ ಮಾಡಿಕೊಂಡು ಡೊಮಿಷಿಯಲ್ ಆಫ್ ಕರ್ನಾಟಕ ಅನ್ನೋ ಆಪ್ಷನ್ ಎಸ್ ಆರ್ ನೋ ಅಂತ ಇದೆಯಲ್ಲ, ಹೌದು ಇಲ್ಲ ಅಂತ ಹೌದು ಅಂತ ಕೊಟ್ಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ನ ಕೊಡಿ. ಸೇವ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಅಪ್ಲೋಡ್ ಮಾಡಿ ಮೊದಲು. ಸೊ ಫೋಟೋ ಇಷ್ಟು KB ಅಂತ ಒಳಗಿರುತ್ತೆ. ಸೊ ಅಷ್ಟು KBನೇ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವು ಒಂದು ಸಲ ಎಂಟ್ರಿ ಮಾಡಿ ಅಪ್ಲೋಡ್ ಆಗಿಲ್ಲ ಅಂತಂದರೆ ಸೈಜು ನೀವು ಯಾವ ರೀತಿ ಕ್ರಾಪ್ ಮಾಡ್ಕೊಂಡಿರ್ತೀರ ಅದೇ ರೀತಿ ಸೈಜ್ ಇದ್ರೂ ಕೆಲವು ಟೈಮ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನೀವು ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡಿ ಅದು ಅಪ್ಲೋಡ್ ಆಗುತ್ತೆ. ಸೊ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿದ ನಂತರ ಸೇವ್ ಪರ್ಸ್ನಲ್ ಡೀಟೇಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೋಡಿ ನಾನು ಆವಾಗಲೇ ಹೇಳಿದ ರೀತಿ ಒಂದು ಸಲಿಗೆ ಕೆಲವು ಟೈಮ್ ಅಪ್ಲೋಡ್ ಆಗೋಲ್ಲ. ಸೊ ಅದರಿಂದ ನೀವು ಎರಡು ಸಲ ಅಥವಾ ಅಪ್ಲೋಡ್ ಆಗಿಲ್ಲ ಅಂದರೆ 3 ಸಲ ಈ ಥರ ಅಪ್ಲೋಡ್ ಮಾಡಿ ಸೇವ್ ಸಕ್ಸಸ್ಫುಲಿ ಅಂತ ಬರಬೇಕು. ಸೊ ನಂತರ ಸೇವ್ ಪರ್ಸ್ನಲ್ ಡೀಟೇಲ್ಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಪ್ಲೊಮಾ ಅಂತ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಅಂತ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಮ್ಯಾಕ್ಸಿಮಮ್ ಇವಾಗ PUC ಅವರು ಹಾಕೊಳ್ತಾರೆ, PUC ಅವರು ಹಾಸ್ಟೆಲ್ಗೆ ಅರ್ಜಿ ಹಾಕ್ತಾರೆ. ಸೊ ಅಲ್ಲಿ ಏನು ಮಾಡಬೇಕು, PUC ಅವರು ಏನು ಎಂಟ್ರಿ ಮಾಡಬೇಕು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಿಮ್ಮ ಯೂನಿವರ್ಸಿಟಿ ಯಾವುದಿರುತ್ತೆ, ಸೆಲೆಕ್ಟ್ ಯೂನಿವರ್ಸಿಟಿ ಅಂತಿದೆಯಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಫಾರ್ PUC, ಡಿಪ್ಲೊಮಾದವ್ರಿಗೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಡಿಪ್ಲೊಮಾಗೆ ಅರ್ಜಿ ಆಗ್ತಿರೋದ್ರಿಂದ ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಎಜುಕೇಷನ್, ನಾನು ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ, ಡೈರೆಕ್ಟರೇಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು UG PG ಡಿಪ್ಲೊಮಾ ITI PUC ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಪ್ಲೊಮಾ PUC ITI ಅವ್ರಿಗೆ ಒಂದು ಕಾಲಮಲ್ಲಿ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡೋದು ಡಿಪ್ಲೊಮಾ PUC ITI ಯಾರಾದರೂ ಸೆಲೆಕ್ಟ್ ಮಾಡ್ಕೊಬೋದು.
ಡು ಯು ಹ್ಯಾವ್ ಯೂನಿವರ್ಸಿಟಿ ನಂಬರ್, ಇದು ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಹೌದು ಅಂತಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂತಿದ್ರೆ ಇಲ್ಲ ಅಂತ ಕೊಟ್ಟು ನಿಮ್ಮ ಕಾಲೇಜ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಯಾವ ಡಿಸ್ಟಿಕ್ಕು, ತಾಲೂಕು ಮತ್ತು ನಿಮ್ಮ ಕಾಲೇಜ್ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆ ಕಾಲೇಜಲ್ಲಿ ಏನು ಕೋರ್ಸ್ ಓದ್ತಾ ಇದ್ದೀರಾ, ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಾ ಅನ್ನೋದೆಲ್ಲನೂ ಇಲ್ಲಿ ಡೀಟೇಲ್ಡಾಗಿ ಎಂಟ್ರಿ ಮಾಡಬೇಕಾಗತ್ತೆ. ತುಂಬ ಆಪ್ಷನ್ಗಳಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡು ನೀವೇನು ಓದ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ತರ್ಡ್ ಇಯರ್ ಯಾವ ಇಯರ್ ನೀವು ಇವಾಗ ಓದ್ತಾ ಇದ್ದೀರಾ ಅಂತ ಕೊಟ್ಟು ಸೇವ್ ಡೀಟೇಲ್ಸ್ನ ಕೊಟ್ಟು ಸೇವ್ ಡೀಟೇಲ್ನ ಕೊಡಿ. ನಂತರ ಕೊಟ್ಟ ನಂತರ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮ ಆಟೋಮೆಟಿಕ್ಕಾಗಿ ಕೆಲವು ಟೈಮ್ ತಗೊಳುತ್ತೆ ಹಿಂದಿನ ವರ್ಷದ ರಿಸಲ್ಟು. ಸೊ ಇಲ್ಲ ಅಂದರೆ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇದೊಂದನ್ನು ನೀಟಾಗಿ ನೋಡ್ಕೊಳ್ಳಿ. ನಂತರ ಅದಾದ ನಂತರ ಮತ್ತೆ ಸೇವ್ ಡೀಟೇಲ್ಸ್ನ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ BCWD ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಗೆಟ್ ಹಾಸ್ಟೆಲ್ಸ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ನಿಮಗೆ ಎಲಿಜಿಬಲ್ ಇರುವಂಥ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲನೂ ಬರುತ್ತೆ. ಸೊ ನಿಮಗೆ ಯಾವುದು ಬೇಕೋ ಹಾಸ್ಟೆಲು ಅದನ್ನು ಪ್ರಿಯಾರಿಟಿ ಫಸ್ಟಾಗಿ ಕೊಟ್ಕೋಬೇಕು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಪ್ರಿಯಾರಿಟಿ ಮೀನ್ಸ್ ನಿಮಗೆ ಯಾವುದು ಫಸ್ಟ್ ಪ್ರಿಫರೆನ್ಸ್ ಆಪ್ಷನ್ ಇರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಆಪ್ಷನ್ನಲ್ಲಿರೋವಂಥವನ್ನ ಸೆಕೆಂಡು, ತರ್ಡು, ಫೋರ್ತು ಆ ರೀತಿ ಕೊಟ್ಕೊಳ್ಳಿ. ಸೊ ನಿಮಗೆ ಈಸಿ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಪ್ಷನ್ ಕೊಡುವಾಗ ಕರೆಕ್ಟಾಗಿ ನೋಡಿಕೊಂಡು ಆಪ್ಷನ್ಗಳನ್ನ ಕೊಡಿ. ಸೊ ಇವಾಗೆಲ್ಲ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಆ್ಯಕ್ಚುಲಾಗಿ ನೀವು ಎಲ್ಲ ಹಾಸ್ಟೆಲ್ಗಳನ್ನೂ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಒಂದು 10-15 ಇದ್ರೂ ಎಲ್ಲನೂ ಫಸ್ಟು, ಸೆಕೆಂಡು, ತರ್ಡು, ಫೋರ್ತು ಹಂಗೆ ಕೊಟ್ಕೊಂಬಂದು ನಿಮಗೆ ಅಂಥವನ್ನ ಫಸ್ಟ್ ಕೊಟ್ಟು ನಂತರ ಸೇವ್ ಡೀಟೇಲ್ಸ್ನ ಕೊಡಿ. ಡೀಟೇಲ್ಸ್ನ ಕೊಟ್ಟ ನಂತರ ನಿಮಗೆ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೀವು ಅಲ್ಲಿ ನೆಕ್ಸ್ಟನ್ನು ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ನಿಮಗೆ ಇಲ್ಲಿ ಡೀಟೇಲ್ಡಾಗಿ ಎಲ್ಲನೂ ಕರೆಕ್ಟಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ನ ಕೊಡಿ. ಸಬ್ಮಿಟ್ನ ಕೊಟ್ಟ ನಂತರ ಅಕ್ನಾಲೆಜ್ಮೆಂಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕ್ನಾಲೆಜ್ಮೆಂಟ್ನ ನೀವು ಪ್ರಿಂಟ್ ತೊಗೋಬೇಕಾಗತ್ತೆ. ತಗೊಂಡ ನಂತರ ಅದನ್ನು ನಿಮ್ಮ ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ನಿಮ್ಮ ಹಾಸ್ಟೆಲಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು BCM ಹಾಸ್ಟೆಲ್ಗೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕುವ ವಿಧಾನ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ನಿಮಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.